ಹಾಯ್ ಫ್ರೆಂಡ್ಸ್, ನೀವು ಹೇರ್ಸು ಚೆನ್ನಾಗಿ ಉದ್ದಕ್ಕೆ ಬೆಳೀಲಿಕ್ಕೆ ಯಾವುದಾದ್ರೂ ಸೊಲ್ಯೂಷನ್ ಕೊಡಿ ಅಂತ ಹೇಳಿದ್ರಿ. ಹಾಗಾಗಿ ನಾನು ಹೇರ್ಸು ಚೆನ್ನಾಗಿ ಉದ್ದಕ್ಕೆ ಬೆಳೀಲಿಕ್ಕೆ ಮತ್ತು ಹೇರ್ ಫಾಲ್ ಆಗದಿರ ಇರೋದಕ್ಕೆ ನಾನು ಒಂದು ಆಯಿಲನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನು ಉಪಯೋಗಿಸಿ. ನೀವು ಅದನ್ನು ಉಪಯೋಗಿಸಿದ್ರೆ ನಿಮಗೂ ಚೆನ್ನಾಗಿ ಉದ್ದಕ್ಕೆ ಮಂದಕ್ಕೆ ಬೆಳೀಲಿಕ್ಕೆ ಆರಂಭ ಆಗುತ್ತೆ. ತುಂಬಾ ಗ್ರೋತ್ ಆಗುತ್ತೆ. ತುಂಬಾ ಚೆನ್ನಾಗಿ ಸಾಫ್ಟಾಗಿ ಇರುತ್ತೆ ಹೇರ್ಸು. ಅದನ್ನು ಉಪಯೋಗಿಸಿ ನೀವು ಕೂಡ. ಅದಕ್ಕೆ ಮುಂಚೆ ಸಾಂಗ್ಸ್ ಇದೆ. ಸಾಂಗ್ಸನ್ನು ಕೇಳಿದ್ದಾದಮೇಲೆ ನೀವು ಆಯಿಲನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸಾಂಗ್ಸ್ ಮುಂದೆ ನೋಡಿಬಿಡಿ, ಆಮೇಲೆ ಆಯಿಲನ್ನು ಉಪಯೋಗಿಸಿ ಹಾಗೆ ಅಂತ ನೋಡ್ಕೊಳ್ಳಿ. ಈಗ ಸಾಂಗ್ಸನ್ನು ಹಾಡೋಣ. ಹಾಯ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ವಿಡಿಯೋ ಮೂಲಕ ಒಂದು ಸಾಂಗನ್ನು ನಾನು ಶೇರ್ ಮಾಡಬೇಕು ಅಂತ ಇಚ್ಛೆ ಪಡ್ತಾಯಿದ್ದೀನಿ. ಯಾಕಂತಂದರೆ ಲೈವಲ್ಲಿ ಒಬ್ಬ ಹೆಣ್ಣುಮಗಳು ಕೇಳಿದರು, ನೀವು ಸಾಂಗನ್ನು ತುಂಬ ಚೆನ್ನಾಗಿ ಹಾಡ್ತೀರಾ, ಒಂದು ಸಾಂಗನ್ನು ನಮಗೆ ವಿಡಿಯೋ ಮೂಲಕ ತಿಳಿಸಿ ಅಂತ ಕೇಳಿದರು. ಮತ್ತು ನಮ್ಮ ಫ್ರೆಂಡ್ಸಲ್ಲಿ ಕೆಲವರು ನೀವು ಸಾಂಗ್ಸ್ ತುಂಬ ಚೆನ್ನಾಗಿ ಹಾಡ್ತೀರಾ, ಒಂದು ಸಾಂಗನ್ನು ನೀವು ಲೈವ್ ಮೂಲಕ ಬಿಡ್ಬೋದಲ್ವ, ಸ್ಟಾರ್ ಮೇಕರಲ್ಲಿ ಹಾಡ್ತೀರಾ, ಅದೇ ರೀತಿ ನೀವು ಯೂಟ್ಯೂಬ್ನಲ್ಲೂ ಒಂದು ಸಾಂಗನ್ನು ಬಿಡಿ ಅಂತ ಹೇಳಿದರು. ಅವ್ರಿಗೋಸ್ಕರ ಮತ್ತು ನಿಮ್ಮೆಲ್ಲರಿಗೋಸ್ಕರ ಒಂದು ಸಾಂಗನ್ನು ನಾನು ಹಾಡಿ ಒಂದು ವಿಡಿಯೋ ಮೂಲಕ ಬಿಡ್ತಾಯಿದ್ದೀನಿ, ಶೇರ್ ಮಾಡ್ತಾಯಿದ್ದೀನಿ. ಆ ಸಾಂಗ್ ಯಾವುದು ಅಂತಂದರೆ ಸೋಲೋ ಫಿಲಮಲ್ಲಿ, ಹಿಂದಿ ಫಿಲಮ್ ಅದು. ಮೇರೆ ಮಿತುವ ಮೇರೆ ಮೀತರೆ ಅನ್ನೋ ಸಾಂಗನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ಹಾಡೋಣ. ಮೇರೆ ಮಿತುವ ಮಿತುವ ಮೇರೆ ಮಿತುರೆ आज तुझको पुकारे मेरे गीत रे, मेरे गीत रे, मेरे मितुआ मेरे मितु रे, आज तुझको पुकारे मेरे गीत रे, मेरे गीत रे, मेरे मितुआ, तरसे के कब तक प्यार से नगरिया, तरसे के कब तक प्यार से नगरिया, बरसे के कब मेरे हागन भगरिया, छोड़ी के या जा, छोड़ी के या जा, दुनिया के हर रीत है, अब तुझको पुकारे मेरे गीत रे, मेरे गीत रे, मेरे मितुआ, नाम न जानू तेरे जैसा लगानू, नाम न जानू तेरे जैसे लगानू, कैसे माँ बेजु संदेशा न जानू, ये पोलो की ये जोलो की, ये पोलो की ये जोलो की, रत्ना चाहिए की गीत है, अब तुझको पुकारे मेरे गीत रे, मेरे गीत रे, मेरे ಮಿತುವಾ. ಈಗ ಒಂದು ತೆಲುಗಿನಲ್ಲಿ ಸಾಂಗನ್ನು ಹಾಡೋಣ. ಅದು ಯಾವ ಸಾಂಗ್ ಅಂತಂದರೆ ಜಾಬಿಲ್ಲಿ ಕೋಸಂ ಅಂತ ಹಾಡು. ಈ ಹಾಡನ್ನು ನಾವು ಈಗ ಹಾಡೋಣ. ಲಾಲಾ 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 ಲಾಲಾ
జాబిల్లి కోసం ఆకాశమల్లే వేచాను నీరాకకై. జాబిల్లి కోసం ఆకాశమల్లే వేచాను నీరాకకై. రామయ్య ఎదలో రాగాల మాలై పాడాలి నేను పాటనై. జాబిల్లి కోసం ఆకాశమల్లే వేచాను నీరాకకై. నువ్వక్కడ నేనిక్కడ పాటిక్కడ పలుకక్కడ మనిషిక్కడ మనసక్కడ ఎన్నాళ్ళైనా. నువ్వక్కడ నేనిక్కడ పాటిక్కడ పలుకక్కడ మనిషిక్కడ మనసక్కడ ఎన్నాళ్ళైనా. నీ ఊసలని నా ఆశలుగా నా ఊహలనే నీ భాషలుగా అనుకుంటిని కలగంటిని నీ వెర్రిగా. నీ కన్న కలలో నీ కళ్ళతోనే నాకున్న తావు నీ గుండెలోనే. కాదన్న నాడు నేనే లేను జాబిల్లి కోసం నీ ఆకాశమల్లే వేచాను నీరాకకై. రామయ్య ఎదలో రాగాల మాలై పాడాలి నేను పాటనై. జాబిల్లి కోసం ఆకాశమల్లే వేచాను నీరాకకై. నా వయసుకు వాగైనది నా వలపుక వరదైనది నా మనసక నావైనది హా వెల్లువలో. నా వయసుకు వాగైనది నా వలపుక వరదైనది నా మనసక నావైనది హా వెల్లువలో. ఈ వెల్లువలో ఏమవుతావో ఈ వేగమలో ఎటు పోతానో. ఈ నావకు నీ చేరకు నావెన్నడో తెరచాప నావై నడిపించుతావో. దరి చేర్చ నన్ను విడి చేర్చుతావో. నట్టేట్ల ముంచి నవ్వేస్తావో. జాబిల్లి కోసం ఆకాశమల్లే వేచాను నీరాకకై. రామయ్య ఎదలో రాగాల మాలై పాడాలి నేను పాటనై. జాబిల్లి కోసం ఆకాశమల్లే వేచాను నీరాకకై. వేచాను ನೀರಾಕಕೈ. ಈಗ ಹೇರ್ ಆಯಿಲನ್ನು ನಾವು ನೋಡೋಣ. ನೋಡಿ, ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ ಅಂತ ಇದೆ. ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ ಜೊತೆಗೆ ನಾವು ಇನ್ನೊಂದು ಹೇರ್ ಆಯಿಲನ್ನು ಬೆರೆಸ್ಬೇಕಾಗುತ್ತೆ. ಇದು 250 ml ಇದೆ ನಾನು ತೆಗೆದುಕೊಂಡಿರುವಂಥದ್ದು. ಇದು ಬಂದು ನೋಡಿ ಕೇಶವರ್ಧಿನಿ ಹೇರ್ ಆಯಿಲ್. ಇದು ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ. ಒಂದು 100 ರೂಪೀಸ್ ಒಳಗಡೆ ಇರುತ್ತೆ ಅಷ್ಟೇ, ಜಾಸ್ತಿ ಇರಲ್ಲ. ಈ ಕೋಕೋನಟ್ ಆಯಿಲನ್ನು ಈ ಮುಚ್ಚಳದಷ್ಟು ತೆಗೆದುಕೊಳ್ಳಿ. ಡೈಲಿ ಹಾಕೋರು ಮುಚ್ಚಳದಷ್ಟು, ಇಲ್ಲಾಂದರೆ 2 ಮುಚ್ಚಳದಷ್ಟು ತೆಗೆದುಕೊಳ್ಳಿ. 1 ಮುಚ್ಚಳದಷ್ಟು ತೆಗೆದುಕೊಂಡ್ರೆ ಅದಕ್ಕೆ ಈ ಹೇರ್ ಆಯಿಲನ್ನು 3 ಹನಿ ಅಂತಂದರೆ 3 ಡ್ರಾಪ್ಸ್ ಅದರ ಜೊತೆಗೆ ಹಾಕಿ ಆ ಕೋಕೋನಟ್ ಆಯಿಲ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಹೇರ್ಸ್ಗೆ ನೀಟಾಗಿ ಹಚ್ತಾ ಬನ್ನಿ. ಮತ್ತು ಹೆಡ್ಡಿಗೆ ತುಂಬಾ ಮಸಾಜ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಕೋಲ್ಡ್ ಆಗೋರಿಗೆ ಸ್ವಲ್ಪ ಕೋಲ್ಡ್ ಆಗ್ಬೋದು, ಅದರಿಂದಾಗಿ ಯಾವುದೇ ತೊಂದರೆ ಇರಲ್ಲ. ಕೋಲ್ಡ್ ಆಗ್ಬೋದು, ಅದರಿಂದಾಗಿ ಹೆಡ್ಡೇಕ್ ಬರ್ಬೋದು. ಅದರಿಂದಾಗಿ ಹೆಡ್ಡೇಕ್ ಬರುವಂಥವರು, ಕೋಲ್ಡ್ ಆಗುವಂಥವರು ಮಸಾಜ್ ಮಾಡಿಬಿಡಿ ಹೆಡ್ಗೆ. ಯಾರೂ ಅಷ್ಟೇ ಮಸಾಜ್ ಮಾಡೋಕ್ಕೆ ಹೋಗ್ಬಿಡಿ. ಹೇರ್ಸ್ಗೆ ಮಾತ್ರ ನೀಟಾಗಿ ಹಚ್ತಾ ಬನ್ನಿ. ಯಾವುದೇ ರೀತಿ ನಿಮಗೆ ತೊಂದರೆ ಆಗೋದಿಲ್ಲ. ಹೇರ್ಸ್ ಮಾತ್ರ ತುಂಬಾ ಗ್ರೋತ್ ಆಗುತ್ತೆ, ಶೈನಿಂಗ್ ಬರುತ್ತೆ, ಒಳ್ಳೆ ಸ್ಮೆಲ್ ಬರುತ್ತೆ. ವಾರಕ್ಕೊಮ್ಮೆ ಇಲ್ಲಾಂದರೆ ವಾರಕ್ಕೆ 2 ಸಲ
ತಲೆಗೆ ಸ್ನಾನ ಮಾಡ್ತಾ ಬನ್ನಿ. ನೀವು ಶ್ಯಾಂಪು ಆದರೂ ಉಪಯೋಗಿಸ್ಬೋದು, ಇಲ್ಲಿ ಸೀಗೆಕಾಯಿ ಬೇಕಾದ್ರೂ ಉಪಯೋಗಿಸ್ಬೋದು. ಸೀಗೆಕಾಯಿ ಉಪಯೋಗಿಸೋರಿಗೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಶ್ಯಾಂಪುಗಿಂತ. ಈ ರೀತಿ ಆಯಿಲನ್ನು ಉಪಯೋಗಿಸ್ಕೊಳ್ತಾ ಬನ್ನಿ. ಮತ್ತು 4 ತಿಂಗಳಿಗೊಮ್ಮೆ ನೋಡಿ, ಈ ತುದಿ ಇದೆಯಲ್ಲ ಹೇರ್ಸು, ಆ ತುದಿನಲ್ಲಿ ಒಂದು ಅರ್ಧ ಇಂಚಿನಷ್ಟು ಮಾತ್ರ ನೀವು 4-5 ತಿಂಗಳಿಗೊಮ್ಮೆ ಕಟ್ ಮಾಡ್ತಾ ಬನ್ನಿ. ಆಗ ನಿಮಗೆ ಹೇರ್ ಗ್ರೋತ್ ಅನ್ನೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದೇ ರೀತಿ ನಾನು ಹೇಳ್ದಾಗೆ ಹಚ್ಕೊಳ್ತಾ ಬಂದರೆ ಹೇರ್ ಗ್ರೋತ್ ಆಗುತ್ತೆ, ಹೇರ್ ಫಾಲ್ ಆಗಲ್ಲ, ಹೇರ್ ಶೈನಿಂಗ್ ಬರುತ್ತೆ, ಒಳ್ಳೆ ಸ್ಮೆಲ್ ಬರುತ್ತೆ, ತುಂಬಾ ಮಂದಕ್ಕೆ ದಟ್ಟವಾದಂತಹ ಕೂದಲು ನಿಮಗೆ ಸಿಗುತ್ತೆ ಫ್ರೆಂಡ್ಸ್.